ನರಹರಿ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರನ್ನು ಮೂಲ ಸೀತಾದೇವಿಯರನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಅದನ್ನು ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ಪದ್ಮನಾಭ ತೀರ್ಥರು ಹಿರಿಯ ಯತಿಗಳು ಅಂತ. ಆ ಪದ್ಮನಾಭ ತೀರ್ಥರು ಅದನ್ನು ಶ್ರೀಮದಾಚಾರ್ಯರಿಗೆ ಒಪ್ಪಿಸ್ತಾರೆ. ಆಗ ಶ್ರೀಮದಾಚಾರ್ಯರು ಅದನ್ನು ಕೂಡಲೇ ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ ಅಂತ ನೀವೆಲ್ಲ ಕಥೆಯನ್ನು ಕೇಳಿದ್ದೀರಿ, ಇತಿಹಾಸವನ್ನು. ಆ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರು ಆ ಪ್ರತಿಮೆಯನ್ನು ತಂದದ್ದನ್ನು ನೋಡಿ ಸಂತೋಷಪಟ್ಟು ಅದನ್ನು ಸ್ವೀಕಾರ ಮಾಡುವಾಗ ಅನೇಕ ನಾಮಗಳಿಂದ ರಾಮದೇವರ ಸ್ತೋತ್ರ ಮಾಡುವಾಗ ಬಳಸಿದ ಒಂದು ಶಬ್ದ, ಅದು ಸತ್ಯಾತ್ಮ ಎಂಬ ಶಬ್ದವನ್ನು ಬಳಸಿ ಪದ್ಮನಾಭ ತೀರ್ಥರು ಅಂದು ಆ ಮೂಲರಾಮದೇವರನ್ನು ಎತ್ತಿಕೊಂಡದ್ದು ಇತಿಹಾಸದಲ್ಲಿ ಉಂಟು. ಹೀಗಾಗಿ ಅದು ನಮ್ಮ ಹೆಸರು ಅಲ್ಲವೇ ಅಲ್ಲ, ಅದು ಮೂಲರಾಮದೇವರ ಹೆಸರು. ಅದು ಪದ್ಮನಾಭ ತೀರ್ಥರು ಆ ಹೆಸರಿನಿಂದ ರಾಮದೇವರನ್ನು ಸ್ವೀಕಾರ ಮಾಡಿದ್ದು. ಆದ್ದರಿಂದ ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ. ಅದೆಲ್ಲವೂ ದೇವರ ಮಹಿಮೆ ಎಂಬುದಾಗಿ ತಿಳಿಬೇಕು. ಹಾಗಾದರೆ ನಿಮಗೇನಿದೆ? ಏನಿಲ್ವೇ ಇಲ್ಲ. ನಹ ಇಲ್ಲಿ ಹಿಂದಿ, ಇಂಗ್ಲೀಷು ಎಲ್ಲನೂ ಸೇರಿಸ್ಕೊಂಡು ಅರ್ಥ ಮಾಡಬೇಕು. ನಾಮ್ ನೋ ನೋ ಅಸ್ತಿ.